ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಶಬ್ಬಿಯ ಬರಾತ್ ಆದರೂ ಆಗಿರ್ಬೋದು ಅಥವಾ ಕರಗ ಉತ್ಸವ ಆಗಿರ್ಬೋದು, ಯಾವುದೇ ಆಗಲಿ ಸಾಮಾಜಿಕ ಅಂತರ ಇರುವಂತಹ ಈ ಸಂದರ್ಭದಲ್ಲಿ, ಕರ್ಫ್ಯೂ ಜಾರಿ ಆಗಿರುವಂತಹ ಈ ಸಂದರ್ಭದಲ್ಲಿ ಯಾವುದು ಕೂಡ ನಡೆಸಬಾರದು. ಇದು ಕ್ಯಾಸ್ಟ್ ಅಂಡ್ ಕ್ರೀಡ್ ಎಲ್ಲವನ್ನ ಮೀರಿದ್ದು. ಹಂಗೆ ನೋಡಕ್ಕೋದ್ರೆ ರಾಜ್ಯ ಸರ್ಕಾರ ಹಲವಾರು ನಿಲುವುಗಳನ್ನ ಈ ಲಾಕ್ಡೌನ್ ಸಂದರ್ಭದಲ್ಲಿ ತೆಗೆದುಕೊಳ್ತಾ ಇದೆ. ಈ ಲಾಕ್ಡೌನ್ ಎಲ್ಲರಿಗೂ ಕೂಡ ಹೊಸದು. ಈ ಸಂದರ್ಭದಲ್ಲಿ ಹಲವಾರು ದಿಗ್ಗಜರು ರಾಜ್ಯ ಸರ್ಕಾರಕ್ಕೆ ಹಲವಾರು ಸೂತ್ರಗಳನ್ನ, ಸಲಹೆ ಸೂಚನೆಗಳನ್ನ ಕೊಡ್ತಿದ್ದಾರೆ. ಮೊನ್ನೆ ಅಷ್ಟೇ ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ, ಪ್ರತಿಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಕೂಡ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೂತು ಹಲವಾರು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಈ ಕ್ಷಣ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು. ಲಾಕ್ಡೌನ್ ಸಂದರ್ಭದಲ್ಲಿ ಅವರಿಗೆ ತಿಳಿದಿರುವಂತಹ ಮತ್ತು ಅವರು ಹೇಳಬೇಕಾಗಿರುವಂತಹ ಹಲವಾರು ಸಲಹೆಗಳು ಮತ್ತು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯ ಯೋಜನೆಗಳು ಅಂದರೆ ಪ್ಲಾನಿಂಗ್ಗಳಿದೆ, ಎಲ್ಲ ಸೂತ್ರಗಳನ್ನು ನಿಮ್ಮ ಮುಂದೆ ಇಡೋರಿದ್ದಾರೆ. ಇವತ್ತು ಈ ಕ್ಷಣ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ತುಂಬ ಎಲ್ಲರಿಗೂ ಕೂಡ ಒಂದು ದೊಡ್ಡ ಸವಾಲು ಈ ಸಂದರ್ಭದಲ್ಲಿ, ಈ ಕರೋನಾ ಅನ್ನುವಂಥ ಮಹಾಮಾರಿ ವಿರುದ್ಧ ಹೋರಾಡೋದು. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಈ ಕ್ಷಣ ಸಜೆಷನ್ಸ್ಗಳು ಏನು ಅನ್ನೋ ಕುತೂಹಲ ನನ್ನಲ್ಲೂ ಇದೆ. ನೀವು ಕೂಡ ಫೋನ್ ಮಾಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಸರ್, ಇದೊಂದು ಸಜೆಷನ್ ನೀವು ಸರ್ಕಾರಕ್ಕೆ ಹೇಳ್ಬೋದು ಸರ್ ಅಂತ ನೀವು ಕೂಡ ಹೇಳ್ಬೋದು. ಹಾಗಾಗಿ ಇದು ನಿಮ್ಮ ನ್ಯೂಸ್ 18 ಕನ್ನಡದ ಒಂದು ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮ. ಸೋಂಕಿತರು ಒಂದು ಕಡೆ ನಿಧಾನಕ್ಕೆ ಗ್ರಾಫಲ್ಲಿ ಮೇಲೆ ಹೋಗ್ತಾ ಇದ್ದಾರೆ, ಮಗದೊಂದು ಕಡೆ ದೇಶದಲ್ಲಿ ಸಾವುಗಳು ಕೂಡ ಸಂಭವಿಸ್ತಾ ಇದೆ. ಇನ್ನೊಂದು ಆ್ಯಂಗಲ್ ನೋಡಿದ್ರೆ ಆ ಆ್ಯಂಗಲ್ಲು ಹುಷಾರಾಗಿ ತುಂಬ ಜನ ಹೊರಗಡೆ ಕೂಡ ಬರ್ತಿದ್ದಾರೆ. ಸಾವಿರಾರು ಜನ ಕ್ವಾರಂಟೈನ್ಲಿದ್ದಾರೆ. ಇನ್ನೊಂದು ವಾರ ಕಳೆದ್ರೆ ಅವರೆಲ್ಲರೂ ಕೂಡ ಕ್ವಾರಂಟೈನ್ ಅವಧಿ ಮುಗಿದು ಅವರು ಕೂಡ ಹೊರಗೆ ಬರಲಿ ಅನ್ನೋ ಆಶಯವನ್ನು ನಾವು ಕೂಡ ವ್ಯಕ್ತಪಡಿಸ್ತಿದ್ದೀವಿ. ಇಷ್ಟೆಲ್ಲವನ್ನು ಕೂಡ ಕೂತು ನೋಡ್ತಿರುವಂತಹ, ಅಫ್ಕೋರ್ಸ್ ಅವರು ಎಲ್ಲೂ ಓಡಾಡಿಲ್ಲ, ಮನೆಯಲ್ಲೇ ಇದ್ದಾರೆ. ಇಡೀ ರಾಜ್ಯದ ಎಲ್ಲ ಬೆಳವಣಿಗೆಗಳು ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗಾದರೆ ಅವರ ಹತ್ರ ಇರುವಂತಹ ಸೂತ್ರಗಳೇನು, ಈ ಸಂದರ್ಭದಲ್ಲಿ ಏನು ಹೇಳೋಕೆ ಬಯಸ್ತಾರೆ? ನಮ್ಮ ಜೊತೆ ಕೂತಿದ್ದಾರೆ ನನ್ನ ಅದರದೇನ್ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಈ ಥರದ ಕರ್ಫ್ಯೂ ನೀವು ನೋಡಿಲ್ಲಲ್ಲ? ಇದು ನನಗೊಬ್ಬನಿಗೆ ಅಲ್ಲ, ಯಾರೂ ನೋಡಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಪ್ರತಿಯೊಬ್ಬರಿಗೂ ಇದೊಂದು ಹೊಸ ಅನುಭವ. ನನ್ನ ಅಭಿಪ್ರಾಯದಲ್ಲಿ ಈ ರೀತಿ ದೇಶದಾದ್ಯಂತ ಲಾಕ್ಡೌನ್ ಆಗಿರ್ತಕ್ಕಂಥದ್ದು ಬಹುಶಃ ಇದೇ ಪ್ರಥಮ ಅನ್ನೋದು ನನ್ನ ಅಭಿಪ್ರಾಯ. ಹಲವಾರು ಸಂದರ್ಭಗಳಲ್ಲಿ ದೇಶಕ್ಕೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬರಗಾಲ ಬಂದಾಗ, ನೆರೆ ಬಂದಾಗ, ಭೂಕಂಪ ಆಗೋಯ್ತು, ಪ್ರಕೃತಿಯ ಹಲವಾರು ವಿಚಿತ್ರ ವೈಪರೀತ್ಯಗಳನ್ನು ನೋಡಿ ಈ ಥರದ್ದೆಲ್ಲ ಜನ ಒದ್ದಾಡೋದು ನೋಡಿದ್ದೀವಿ ಸರ್. ಇದು ಅದನ್ನು ಮೀರಿದ್ದು ನಿಮ್ಮ ಪ್ರಕಾರ? ಬಹುಶಃ ಇದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥ ಅನಾಹುತ ಇದು. ನಾನು ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಸುದ್ದಿಗಳನ್ನೇನು ಓದ್ತಾ ಇರ್ತೀನಿ. ಹಾಂ ಸರ್. ಈಗ ಇತ್ತೀಚೆಗೆ ಒಂದು ಸುದ್ದಿ ನೋಡಿದಂಥದ್ದು, ನಾನು 1989ರಲ್ಲಿ ಯಾವ ಒಂದು ಪ್ಲೇಗ್ ಅಟ್ಯಾಕ್ ಆಗ್ತದೆ ಬೆಂಗಳೂರು ನಗರದಲ್ಲಿ, ಆ ಸಂದರ್ಭದಲ್ಲಿ ಸುಮಾರು 2900 ಜನ ಮರಣ ಹೊಂದಂಥ ಘಟನೆಗಳು, ಮತ್ತು ಇವತ್ತು ಮಲ್ಲೇಶ್ವರ, ಬಸವನಗುಡಿ, ರಾಜಾಜಿನಗರ, ಈಗ ಹಲವಾರು ಬಡಾವಣೆಗಳು ನಿರ್ಮಾಣ ಆಗಬೇಕಾದ್ರೂ ಈ ಒಂದು ಪ್ಲೇಗ್ನ ಎಫೆಕ್ಟ್ ಅವತ್ತಿನ ಕಾಲದಲ್ಲಿ ಏನಿತ್ತು, ನಾವು ಹುಟ್ಟೋದಕ್ಕಿಂತ ಮುಂಚೆ, ಆಗ ಈ ಒಂದು ಬೇರೆ ಬೇರೆ ಕಡೆಗೆ ಎಲ್ಲರನ್ನೂ ಅವರ ವಾಸ ಮಾಡ್ತಕ್ಕಂಥ ಸ್ಥಳದಿಂದ ಶಿಫ್ಟ್ ಮಾಡ್ತಂಥ ಘಟನೆಗಳನ್ನು ಕೆಲವು ಮಾಧ್ಯಮಗಳು ನಾನೇನು ಗಮನಿಸಿದ್ದೇನೆ, ಆ ವರದಿಗಳು. ಬಹುಶಃ ಅದಾದ ನಂತರ 1918ರಲ್ಲಿ ಒಂದು ರೀತಿ ಇದೇ ರೀತಿಯ ಒಂದು ವಾತಾವರಣ ಏನಿತ್ತು. ಇವತ್ತು ಈ ಕೊರೋನಾ ಎಫೆಕ್ಟ್ ಏನಿದೆ, ಚೈನಾದಿಂದ ಪ್ರಾರಂಭ ಆದಂಥದ್ದು ಹಂತ ಹಂತವಾಗಿ ಇಡೀ ಜಗತ್ತಿನಾದ್ಯಂತ ಇದು ಇವತ್ತು ಕೆಟ್ಟ ಪರಿಣಾಮ ಬೀರಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 70,000ಕ್ಕೂ ಹೆಚ್ಚಿನ ನಾಗರಿಕರು ವಿಶ್ವದಾದ್ಯಂತ ಮರಣ ಹೊಂದಿರತಕ್ಕಂಥದ್ದು ಈ ಎಫೆಕ್ಟ್ನಿಂದ. ಇನ್ನೂ ಸುಮಾರು 13 ಲಕ್ಷ ಜನಕ್ಕೆ ಇದರ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಈಗ ಹಲವಾರು ಮಾಹಿತಿಗಳು ಪ್ರತಿದಿನ ತಾವು ಹೇಳಿದಂಥ ರೀತಿಯಲ್ಲಿ ಗ್ರಾಫ್ ಏನು ಮೇಲೆ ಹೋಗ್ತಾ ಇದೆ, ಆ ಗ್ರಾಫನ್ನು ಇಳಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರ ಇವತ್ತು ಸೋಷಿಯಲ್ ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಇದು ಒಂದು ರೀತಿಯ ಕಠಿಣವಾದಂಥ ತೀರ್ಮಾನವನ್ನು ಈಗ ಇರ್ತಕ್ಕಂಥ ದೇಶದ ನಮ್ಮ ಆರ್ಥಿಕ ವ್ಯವಸ್ಥೆಗಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಂಥ ಸನ್ನಿವೇಶದಲ್ಲಿ ಇದು ಇನ್ನೊಂದು ರೀತಿ ದೊಡ್ಡ ಮಟ್ಟದ ಒಂದು ಪೆಟ್ಟು ಬಂದಿರತಕ್ಕಂಥದ್ದು ನಮಗೆ. ಇವತ್ತು ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಆಗಿರ್ತಕ್ಕಂಥ ಡ್ಯಾಮೇಜ್ ಒಂದು ಭಾಗ, ಹೌದು. ಆದರೆ ಪ್ರತಿ ಕುಟುಂಬಗಳು, ಜನಸಾಮಾನ್ಯರ ಮೇಲೆ ಆಗ್ತಾ ಇರ್ತಕ್ಕಂಥ ಇನ್ನೊಂದು ರೀತಿಯ ಈ ಆರೋಗ್ಯದ ತೊಂದರೆ ಮತ್ತು ಆ ಕುಟುಂಬಗಳ ನಿರ್ವಹಣೆಗಳಿಗೂ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಒಂದು ಕಡೆ ಆರೋಗ್ಯದ ಸಮಸ್ಯೆ, ಮತ್ತೊಂದು ಕಡೆ ಬದುಕಿನ ಸಮಸ್ಯೆ, ಇದೆಲ್ಲವನ್ನ ಇವತ್ತೇನು ಕಾಣ್ತಾ ಇದ್ದೇವೆ.
ಬಹುಶಃ ದೇಶದಲ್ಲಿ ಈ ರೀತಿಯ 21 ದಿನಗಳ ಲಾಕ್ಡೌನ್ ಆಗಿರತಕ್ಕಂಥದ್ದು ಇದೇ ಪ್ರಥಮ ನನ್ನ ಅಭಿಪ್ರಾಯದಲ್ಲಿ. ನಾವ್ಯಾರೋ ಇಲ್ಲಿಯವರೆಗೆ ನಮಗೆ ತಿಳುವಳಿಕೆ ಮೂಡಿದಂಥ ದಿನದಿಂದ ಈ ಥರ ಯಾವುದೇ ರೀತಿಯ ಒಂದು ವಾತಾವರಣವನ್ನು ಕಂಡಿರಲಿಲ್ಲ. ಎಮರ್ಜೆನ್ಸಿ ಟೈಮ್ನಲ್ಲಿ ಎಮರ್ಜೆನ್ಸಿ ಅಂತಕ್ಕಂಥ ತಂದಿದ್ರು ಈ ಮಟ್ಟದಲ್ಲಿ ಲಾಕ್ಡೌನ್ ಅಂತದ್ದು ಇರಲಿಲ್ಲ. ಅದು ಜನಸಾಮಾನ್ಯರು ಓಡಾಡ್ತಕ್ಕಂಥದ್ದಕ್ಕೆ ಅವರ ನಿತ್ಯದ ಚಟುವಟಿಕೆಗೆ ಸಮಸ್ಯೆಗಳಿರಲಿಲ್ಲ. ಆದರೆ ಇದೊಂದು ಹೊಸ ಅನುಭವ ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೂ ಅಷ್ಟೇ, ಜನಪ್ರತಿನಿಧಿಗಳು, ಜನಸಾಮಾನ್ಯರಿಗೂ ಇದೊಂದು ರೀತಿಯ ಹೊಸ ಅನುಭವ. ಇದಕ್ಕೆ ಬಹುಶಃ ಹೊಂದಾಣಿಕೆ ತರ್ತಕ್ಕಂಥದ್ದು, ಇದಕ್ಕೆ ಎಲ್ಲರ ಸಹಕಾರ ಪಡೆಯತಕ್ಕಂಥದ್ದು ದೊಡ್ಡ ಸಾಹಸ ಇದು ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ಇಂಥ ಒಂದು ಪರಿಸ್ಥಿತಿನಲ್ಲಿ ಜನಸಾಮಾನ್ಯರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ಲಾಕ್ಡೌನ್ ಮಾಡಿರ್ತಕ್ಕಂಥ ಹಿನ್ನೆಲೆ ಏನಿದೆ ಇದು ಅತ್ಯಂತ ಅವಶ್ಯಕವಾಗಿ ಅನಿವಾರ್ಯವಾಗಿ ಮಾಡಬೇಕಾದಂಥ ಪರಿಸ್ಥಿತಿಗೆ ನಮ್ಮನ್ನು ನಾವು ದುಡ್ಕೊಂಡಿದ್ದೇವೆ ಈ ಒಂದು ಪ್ರಕೃತಿಯ ಒಂದು ಅಸಹಕಾರದಲ್ಲಿ ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ಇವತ್ತು ಜನಸಾಮಾನ್ಯರು ಸಹ ಸದ್ಯ ನನಗೆ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ, ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ನಾವೆಲ್ಲ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದ ಅನಾಹುತಗಳು, ಈಗ ಗ್ರಾಫ್ ಬೇರೆ ಕಡೆ ಇರ್ತದೆ, ತಮಿಳುನಾಡು ನಮಗಿಂತ ಹಿಂದೆ ಇದ್ರು, ಅಲ್ಲಿ ಡ್ಯಾಮೇಜ್ ಆಗಿರಲಿಲ್ಲ. ನಾವು 3ನೇ ಸ್ಥಾನದಲ್ಲಿದ್ವು ಪ್ರಾರಂಭಿಕ ಹಂತದಲ್ಲಿ. ಅಟ್ಲೀಸ್ಟ್ ಕರ್ನಾಟಕ ಇವತ್ತು 10ಕ್ಕೂ 11ನೇ ಒಂದು ಇದರಲ್ಲಿ ಇದೀವಿ ನಾವೀಗ. ಈಗ ಸ್ವಲ್ಪ ಗ್ರಾಫ್ನಲ್ಲಿ ಡೌನ್ ಹಾಗೆ ಮೇಂಟೈನ್ ಆಗಿ ಸಸ್ಟೈನ್ ಆಗಿದ್ದೀವಿ ನಾವು. ಅದಕ್ಕೆ ಬಹುಶಃ ನಾಗರಿಕರ ಒಂದು ತಿಳುವಳಿಕೆ, ಬೆಳವಣಿಗೆ ಹೊರತುಪಡಿಸಿದರೆ ಇನ್ನು ಉಳಿದಂಥದ್ದು ಅಲ್ಲೆಲ್ಲೋ ದೆಹಲಿಯಲ್ಲಿ ಆದಂಥ ಒಂದು ಆ ಮಾಸ್ ಕಾಂಟ್ಯಾಕ್ಟ್ನಲ್ಲಿ ಆದಂಥ ಒಂದು ಘಟನೆಯಿಂದ ಒಂದು ಧಾರ್ಮಿಕ ಅವರ ಒಂದು ಗ್ಯಾದರಿಂಗಿಂದ ಆದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಭಾಗದಲ್ಲಿ ಈಗ ಸ್ವಲ್ಪ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ನಿಮ್ಮ ಗಮನಕ್ಕೆ ಸರ್, ಕರ್ನಾಟಕದ 30 ಜಿಲ್ಲೆಗಳಲ್ಲಿ 18 ಜಿಲ್ಲೆಗಳಲ್ಲಿ ಈಗ ಸೋಂಕಿದೆ, ಇನ್ನು 12 ಜಿಲ್ಲೆಗಳು ತುಂಬ ಸೇಫ್ ಆಗಿದ್ದಾರೆ, ಅದ್ರ ಬಗ್ಗೆ ಯಾವುದೇ ಇದಿಲ್ಲ. ಬಟ್ ನಮ್ಮ ಕರ್ನಾಟಕದ ಇದನ್ನ ಪರಿಸ್ಥಿತಿನೋ ದುಸ್ಥಿತಿನೋ ಗೊತ್ತಿಲ್ಲ. ಹೆಂಗಿದೆ ನೋಡಿ ಸರ್, ಸುತ್ತ ಇರುವಂಥ 6 ರಾಜ್ಯಗಳು ಎಲ್ಲ ಕೂಡ ರೆಡ್ ಝೋನ್ಲೇ ಇದೆ. ಹಂಗೆ ನೋಡಕ್ಕೆ ಈ ಕಡೆ ಮಹಾರಾಷ್ಟ್ರ, ಕೇರಳ, ತೆಲಂಗಾಣ ಎಲ್ಲ ಭಾಗದಲ್ಲೂ ನಾವು ನಮ್ಮನ್ನ ಒಂದು ರೀತಿ ಸೇಫ್ ಆಗಿ ಇಟ್ಕೋಬೇಕು ಅಂತ ಒಂದು ಚಾಲೆಂಜು. ಜೊತೆಗೆ ಈ ಲಾಕ್ಡೌನ್ನ ಫೇಸ್ ಮಾಡಬೇಕು. 21 ದಿನಕ್ಕೆ ಮುಗಿಯೋ ಲಕ್ಷಣ ಗೊತ್ತಿಲ್ಲ, ಕಾಣಿಸ್ತಾ ಇಲ್ವೋ ನಮಗೂ ಗೊತ್ತಿಲ್ಲ. ಬಟ್ ಈಗ ರಾಜ್ಯ ಸರ್ಕಾರ ಮಾಡುತ್ತಿರುವ ಈ ಬೆಳವಣಿಗೆನ ಏನೋ ಸಜೆಷನ್ ಕೊಡಬೇಕು, ಹಿಂಗಾಗಬೇಕಾಗಿತ್ತು, ಇನ್ನೂ ಏನೋ ಬೇರೆ ಆಗಬೇಕು ಅಂತ ನಿಮ್ಮ ತಲೆಯಲ್ಲಿ ಹೊಳಿತಾ ಸರ್ ಏನಾರು? ಈಗ ನನ್ನ ಅಭಿಪ್ರಾಯದಲ್ಲಿ ಹಾಂ ಸರ್, ತಾವು ಹೇಳಿದಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಅಕ್ಕಪಕ್ಕದ ರಾಜ್ಯಗಳು ಹಾಂ ಸರ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ತಮಿಳುನಾಡಲ್ಲಿ ಇತ್ತೀಚೆಗೆ ಡ್ಯಾಮೇಜ್ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು, ತೆಲಂಗಾಣದಲ್ಲೂ ದೊಡ್ಡ ಮಟ್ಟದಲ್ಲಿ ಆಗಿರತಕ್ಕಂಥ ಡ್ಯಾಮೇಜ್ ಇರ್ಬೋದು. ಕೇರಳದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಪ್ರಾರಂಭ ಆದರೂ ಅಲ್ಲಿಯ ಸರ್ಕಾರವೂ ಸಹ ಎಲ್ಲೋ ಒಂದು ಕಡೆ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ರೀತಿ ಹರಸಾಹಸ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏಕೆಂದರೆ ರಾಷ್ಟ್ರದ ರಾಜ್ಯಗಳಿಗೆ ನಾವು ಚರ್ಚೆ ಮಾಡೋದಾದರೆ ಕೇರಳದಿಂದ ಕೆಲಸಗಳಿಗೆ ಹೊರದೇಶಗಳು ಹೋದಂಥದ್ದು, ಅದು ನಿಮ್ಮ ಗಲ್ಫ್ ಕಂಟ್ರಿಗಳಿರಲಿ, ಯುರೋಪಿಯನ್ ಕಂಟ್ರಿಗಳಲ್ಲಿ ಹೆಚ್ಚಿನ ಒಂದು ಕೆಲಸಕ್ಕೆ ಹೋಗಿರ್ತಕ್ಕಂಥದ್ದು ಕೇರಳ ರಾಜ್ಯದಿಂದಲೇ. ಅಲ್ಲಿಂದ ಬಂದಂಥ ಹಿನ್ನೆಲೆ ಕೆಲವರೆಲ್ಲ ಅಲ್ಲಿ ಕೆಲಸದಲ್ಲಿ ಇರ್ತಕ್ಕಂಥವ್ರು ಕೇರಳದಲ್ಲೇ ಮೊದಲು ಸೋಂಕು ದೊಡ್ಡ ಮಟ್ಟದಲ್ಲಿ ಗುಲ್ಬರ್ಗಾದಲ್ಲಿ ನಮ್ಮಲ್ಲಿ ಆಗಿದ್ದು ಹೊರತುಪಡಿಸಿ ಕೇರಳದಲ್ಲಿ ಸ್ವಲ್ಪ ಪ್ರಾರಂಭಿಕ ಅಂತ ದೊಡ್ಡ ಮಟ್ಟದಲ್ಲಿ ಇದ್ದಂಥದ್ದನ್ನು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡ್ತಕ್ಕಂಥಲ್ಲಿ ಯಶಸ್ಸು ಕಂಡಿದ್ದಾರೆ ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ, ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಕ್ಕಂಥದ್ದನ್ನು. ಇಲ್ಲಿ ನಾನು ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ಲಾಕ್ಡೌನ್ ಮಾಡೋದಕ್ಕಿಂತ ಮುಂಚೆನೇ ಕೆಲವು ಕ್ರಮ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ನಾವು ಬರೀ ಕೇವಲ ಟೀಕೆ ಮಾಡಲಿಕ್ಕೆ ವಿರೋಧ ಪಕ್ಷಗಳಿರಬಾರದು ನನ್ನ ಅಭಿಪ್ರಾಯದಲ್ಲಿ. ನಾವು ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಯಾವುದೇ ಇರಲಿ, ಸರ್ಕಾರಗಳಿಗೆ ಬೆಂಬಲ ಕೊಡಬೇಕಾಗ್ತದೆ. ಅವರಿಗೆ ಉತ್ತೇಜನ ಕೊಟ್ಟು, ಪ್ರೋತ್ಸಾಹ ಕೊಟ್ಟು, ಉತ್ತಮ ಸಲಹೆ ಕೊಟ್ಟು, ಸರಿಯಾದ ರೀತಿ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ವಿಷಯದಲ್ಲಿ ಒಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡಬೇಕಾಗ್ತದೆ. ಮಾಜಿ ಪ್ರಧಾನಮಂತ್ರಿಗಳು ಕೂಡ ಒಂದು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ, ನಾವು ನಿಮ್ಮ ಜೊತೆ ಇದ್ದೀವಿ, ಜಸ್ಟ್ ಗೋ ಆನ್, ಇದನ್ನೂ ನಿಯಂತ್ರಿಸೋದಕ್ಕೆ ಒಂದಷ್ಟು ಬೆಂಬಲವನ್ನು ನಾವು ಕೊಡ್ತೀವಿ ಅಂತ. ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ. ಅಫ್ಕೋರ್ಸ್ ನಮ್ಮ ಸ್ಟುಡಿಯೋ ನಂಬರ್ಗಳನ್ನು ಕೆಳಗಡೆ ಡಿಸ್ಪ್ಲೇ ಮಾಡ್ತಿದ್ದೀವಿ, ನೀವು ಕೂಡ ನೇರವಾಗಿ ಕಾಲ್ ಮಾಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಯಾವುದೇ ಸಲಹೆಗಳಿದ್ರು ಸರ್ ಹಿಂಗೆ ಮಾಡ್ಬೋದಾಗಿತ್ತು, ಹೀಗಿರಬೇಕಿತ್ತು ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ತರ್ಬೋದು. ನೀವು ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಡಿ, ಟೇಕ್ ಎ ಬ್ರೇಕ್.